Hi friends, welcome to my YouTube channel. ಸಿಂಪಲ್ ರೆಸಿಪಿ. ಎಣ್ಣೆ 2 ಸ್ಪೂನ್, ಕಾಯ್ದ ನಂತರ ಸಾಸಿವೆ, ಸಣ್ಣಗೆ ಹೆಚ್ಚಿರುವ 2 ರಿಂದ 3 ಈರುಳ್ಳಿ, ಸ್ವಲ್ಪ ಕರಿಬೇವು. ಎಣ್ಣೆ ಕಾಯ್ದ ನಂತರ ಸಾಸಿವೆ ಕರಿಬೇವು ಹಾಕಿದ್ರೆ ಸಿಡಿಯುತ್ತದೆ. ಅದರಿಂದ ಈರುಳ್ಳಿ ಹಾಕಿದ ನಂತರ ಕರಿಬೇವು ಜೊತೆಲೆ ಹಾಕಿದ್ರೆ ಒಟ್ಟಿಗೆ ಫ್ರೈ ಆಗುತ್ತೆ. ನಂತರ ಗೆಡ್ಡೆಕೋಸು 2 ರಿಂದ 4 ಸಣ್ಣಗೆ ಹೆಚ್ಚಿ ತೊಳೆದು ಹಾಕಬೇಕು. ನಂತರ ಒಂದು ಸಲ ರೋಸ್ಟ್ ಮಾಡಿ, ನಂತರ ಟೊಮೊಟೊ ಸಣ್ಣಗೆ ಹೆಚ್ಚಿರುವ 3 ರಿಂದ 4 ಟೊಮೊಟೊ, ನಂತರ ಸ್ವಲ್ಪ ಫ್ರೈ ಮಾಡಿ. ಕುಕ್ಕರ್ಗೆ ಹಾಕುವುದರಿಂದ ಫ್ರೈ ಏನು ಅವಶ್ಯಕತೆ ಇಲ್ಲ, ಎಲ್ಲ ಜೊತೆಲಿ ಸ್ವಲ್ಪ ರೋಸ್ಟ್ ಮಾಡಿ ಹಾಕಿ. ನಂತರ ಕಾಯಿ ತುರಿ ಹೆಚ್ಚಾಗಿ ಬೇಕಾದರೂ ಹಾಕಬಹುದು, ರುಚಿಯಾಗಿರುತ್ತೆ. ನಂತರ ಸಾಲ್ಟ್, ಉಪ್ಪು ರುಚಿಗೆ ತಕ್ಕಷ್ಟು, ಸ್ವಲ್ಪ ಕಮ್ಮಿ ಹಾಕಬಹುದು, ಏಕೆಂದರೆ ದೋಸೆ ಜೊತೆಗೆ ರೊಟ್ಟಿ ತಿನ್ನಬಹುದು. ಸಾಂಬಾರ್ ಪುಡಿ ಅಂದರೆ ಬೇಳೆ ಸಾರಿನ ಮಸಾಲ ಪೌಡರ್, ನಂತರ ಅರ್ಧ ಗ್ಲಾಸ್ ವಾಟರ್. ಟೊಮೊಟೊ ನೀರಂಶ ಇರುವುದರಿಂದ ಗೆಡ್ಡೆಕೋಸು ಸ್ವಲ್ಪ ವಾಟರ್ ಅರ್ಧ ಗ್ಲಾಸ್ ಆದರೆ ಸಾಕು. ನಂತರ 1 ವಿಸಲ್ 2 ವಿಸಲ್ ಸಾಕು, ಕೂಗಿಸಿದರೆ ಪಲ್ಯ ರೆಡಿ. ಮಾಮೂಲಿ ಬಾಣಲಿಯಲ್ಲೂ ಮಾಡಬಹುದು, ಆದರೆ ಕೆಲಸಕ್ಕೆ ಹೋಗೋರು ಟೈಮ್ ಇರಲ್ಲ ಅಂತ ಕುಕ್ಕರಲ್ಲಿ ಕೂಗಿಸೋಷ್ಟಕ್ಕೆ ಇನ್ನೊಂದು ಒಲೆಯಲ್ಲಿ ರೊಟ್ಟಿ ಮಾಡಿ ಇಡಬಹುದು. 1/4 ಗಂಟೆಯಲ್ಲಿ ತಿಂಡಿ ರೆಡಿ ಆಗಿರುತ್ತೆ. ನೋಡಿ ಫ್ರೆಂಡ್ಸ್, ಹೇಗಿದೆ ರೆಸಿಪಿ? ಲೈಕ್ ಮಾಡಿ, ಇಷ್ಟ ಆದರೆ ಕಮೆಂಟ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ.